ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನು ಗೊತ್ತಾ, ಹೋಟೆಲಲ್ಲಿ ಮಾಡುವಂತಹ ಗಾರ್ಲಿಕ್ ಬಟರ್ ನಾನ್ನ ನಾವು ಮನೇಲೇ ಮಾಡ್ಕೋಬೋದು ಈಸಿಯಾಗಿ. ಗೊತ್ತಾ? ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 1 ಕಪ್ಪು ಮೈದಾನ ತೊಗೊಂಡಿದ್ದೀನಿ, ಮಿಲ್ಕ್ ತೊಗೊಂಡಿದ್ದೀನಿ, ಆಯಿಲ್ ತೊಗೊಂಡಿದ್ದೀನಿ, ಹಾಗೆ ಸಾಲ್ಟು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಇಷ್ಟು ಮೇಯ್ನು ನಮಗೆ ಮಾಡೋದಕ್ಕೆ ಬೇಕಾಗಿರುವಂಥ. ನೆಕ್ಸ್ಟು ಸ್ವಲ್ಪ ವಾಟರ್ನ ಯೂಸ್ ಮಾಡ್ಕೊತೀನಿ. ಓಕೆ ಗೈಸ್, ಫಸ್ಟು ನಾನಿಲ್ಲಿ 1 ಕಪ್ಪು ಮೈದಾನ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಮೈದಾನ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಆದರೆ ಸೇಮ್ ಹೋಟೆಲಲ್ಲಿ ಮಾಡುವಂತಹ ರುಚಿನೇ ಬೇಕು ಅಂತ ಅಂದರೆ ಮೈದಾನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಮೈದಾನ ಯೂಸ್ ಮಾಡಲ್ಲ ಜಾಸ್ತಿ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಟೇಸ್ಟಿಗೆ ಸ್ವಲ್ಪ ನಾನಿಲ್ಲಿ ಸಾಲ್ಟ್ನ ಹಾಕೋತಾ ಇದ್ದೀನಿ. ತುಂಬ ಅಲ್ಲ, ಸ್ವಲ್ಪ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಡುಗೆ ಎಣ್ಣೆನ ಸ್ವಲ್ಪ ಯೂಸ್ ಮಾಡ್ಕೋತಾ ಇದ್ದೀನಿ. ಕಲಿಸುವಾಗ ನಾನಿಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನ ಅಷ್ಟೇ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ 1 ಟೀ ಸ್ಪೂನಷ್ಟು ಶುಗರ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಅದೆರಡನ್ನೂ ಕೂಡ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಹಾಕ್ಕೊಳ್ಳೋಬೋದು ಅಂತ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಆವಾಗಲೂ ಕೂಡ ಸೇಮ್ ಅದೇ ಥರನೇ ಟೇಸ್ಟ್ ಬರುತ್ತೆ. ಶುಗರ್ ಹಾಕೋದ್ರಿಂದ ಕಲರ್ ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ. ನಾನಿಲ್ಲಿ ಶುಗರ್ ಮತ್ತು ಕರ್ಡ್ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಹಿಟ್ಟನ್ನ ಕಲಿಸೋದಕ್ಕೆ ನಾನಿಲ್ಲಿ ಬೆರಳುಗಳನ್ನಷ್ಟೇ ಬಳಸ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಹಸ್ತದಲ್ಲಿ ಯಾವುದೇ ರೀತಿ ಪ್ರೆಸ್ ಮಾಡಿ ಕಲಿಸ್ಕೊತಾ ಇಲ್ಲ. ಬರೀ ನಮ್ಮ ಫಿಂಗರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ನಾವು ಒಬ್ಬಟ್ಟಿಗೆ ಕಲಿಸ್ತೀವಿ ಅಲ್ವಾ, ಅದೇ ಥರ ನಾನಿಲ್ಲಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮೇಯ್ನಾಗಿ ನೋಡ್ಕೊಳ್ಳಿ, ಒಟ್ಟಿಗೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಮತ್ತು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಷ್ಟು ನಾವು ಕಲಿಸಿದಂತಹ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂತೆ ಹಿಟ್ಟು ಚೂರೇ ನೀರನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕಲಿಸ್ಕೊಳ್ಳಿ. ಇದಿಷ್ಟನ್ನು ಕಲಿಸ್ಕೊಂಡು ಆದಮೇಲೆ ಇದನ್ನು ನಾವು 10 to 20 ಮಿನಿಟ್ಸ್ ಇದನ್ನು ನಾವು ರೆಸ್ಟ್ಗೆ ಇಡಬೇಕಾಗುತ್ತೆ. ಅದು ಕಲಿಸಿರ್ತೀವಿ ಅಲ್ವಾ, 2 ಮಿನಿಟ್ಸ್ ಹಾಗೆ ಇಟ್ಟರೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಹಿಟ್ಟು. ಹಾಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಇಷ್ಟು ಉಂಡೆ ಥರ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಪೂರ್ತಿ ತೆಳುಗು ಮಾಡ್ಕೋಬೇಡಿ, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳುಗೆ ಇದನ್ನು ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ಕೈಗೆ ಅಂಟುತ್ತಾ ಇರಬೇಕು ಹಿಟ್ಟು. ಈ ಥರ ಕಲಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಇದಕ್ಕೆ ಆಯಿಲ್ನ ನಾವು ಹಾಕ್ಕೊಂಡು 20 ಮಿನಿಟ್ಸ್ ಇದನ್ನು ರೆಸ್ಟ್ಗೆ ಇಡಬೇಕಾಗತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. 10 ಮಿನಿಟ್ಸ್ ನಾನು ಇದನ್ನು ಈ ಥರ ಮುಚ್ಚಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ, ಎಷ್ಟು ನೈಸಾಗಿದೆ ಅಂತ ಹೇಳಿ ನಿಮಗೇನೆ ಗೊತ್ತಾಗ್ತಾ ಇದೆ. ತುಂಬಾ ಮೃದುವಾಗಿ ಕೈಗೆ ಸಿಗ್ತಾ ಇರುತ್ತೆ ಹಿಟ್ಟು. ಇನ್ನೊಂದು ಸರಿ ಇದನ್ನು 5 ಮಿನಿಟ್ಸ್ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಯಾವುದೇ ರೀತಿ ಆಯಿಲ್ ಆಗಿರ್ಬೋದು, ವಾಟರ್ನಾಗಿರ್ಬೋದು ಆ್ಯಡ್ ಮಾಡಬಾರ್ದು. ಹಾಗೇ 5 ಮಿನಿಟ್ಸ್ ನೀಟಾಗಿ ನಮ್ಮ ಹಸ್ತದ ಸಹಾಯದಿಂದ ಅದನ್ನು ನೀಟಾಗಿ ನಾನಿಲ್ಲಿ ಮತ್ತೆ ಕಲಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ ಕಲಿಸ್ಕೊಳ್ಳೋದ್ರಿಂದ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಲಿಸ್ಕೊಂಡ್ರೆ ಆಯಿತು. ನೆಕ್ಸ್ಟು ಈ ಹಿಟ್ಟಿನ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ಗೆ ನಾನಿಲ್ಲಿ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ತುಂಬ ಬಿಗ್ ಸೈಜಲ್ಲೂ ಬೇಡ, ತುಂಬ ಸ್ಮಾಲ್ ಸೈಜಲ್ಲೂ ಬೇಡ, ಒಂದು ಮೀಡಿಯಮ್ ಇದಕ್ಕೆ ನಾವು ಅದನ್ನು ಉಂಡೆಗಳಾಗಿ ಮುಂಚೆನೇ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಪಟನೆ ತಗೊಂಡು ಮಾಡ್ಕೊಬಿಡ್ಬೋದು. ಒಂದೊಂದೇ ಉಂಡೆನ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸತಿಗೆ ಈ ಥರ ಎಲ್ಲದನ್ನು ಕೂಡ ಒಂದು ಮೀಡಿಯಮ್ ಸೈಜಿಗೆ ಸಮ ಪ್ರಮಾಣದಲ್ಲಿ ನೋಡಿಕೊಂಡು ಈ ಥರ ನಾನು ಉಂಡೆಗಳನ್ನ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಮಾಡ್ಕೊಂಡಿರುವಂಥ ಉಂಡೆಗಳನ್ನು ಈ ಥರ ರೌಂಡಕ್ಕೆ ಮಾಡಿಕೊಂಡು ಮತ್ತೆ ಮೈದಾ ಹಿಟ್ಟಲ್ಲಿ ಅದನ್ನು ಅದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳುವಾಗ ಯಾವ ಶೇಪಲ್ಲಿ ಬೇಕೋ ನಮಗೆ ಆ ಶೇಪಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೋದು. ಬಟ್ ನಾನಿಲ್ಲಿ ನಾರ್ಮಲಾಗಿ ಎಲ್ಲ ಹೋಟೆಲ್ಗಳಲ್ಲೂ ನೀವು ನೋಡಿರ್ತೀರ ಅಲ್ವಾ, ಅದೇ ಶೇಪಲ್ಲಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಇದನ್ನು ರೌಂಡಾಗೂ ಕೂಡ ಮಾಡ್ಕೋಬೋದು, ಸ್ಕ್ವಯರ್ ಆಗಿನೂ ಕೂಡ ಮಾಡ್ಕೋಬೋದು. ಯಾವ ಥರ ಈಸಿ ಅನಿಸುತ್ತೆ ನಿಮ್ಗೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆರಾಮಾಗಿ ಇದನ್ನು ಲಟ್ಟಿಸ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ಹೋಟೆಲ್ಗಳಲ್ಲಿ ಸಿಗುವಂತಹ ಶೇಪಲ್ಲಿನೇ ಮಾಡ್ಕೋತಾ ಇದ್ದೀನಿ.
ನೆಕ್ಸ್ಟು ಇದನ್ನು ಲಟ್ಟಿಸ್ಕೊಂಡಾದಮೇಲೆ ಇದ್ರ ಮೇಲೆ ನಾನಿಲ್ಲಿ ಕಪ್ಪು ಎಳ್ಳನ್ನು ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಗಾರ್ಲಿಕ್ಕು, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸರಿ ಅದನ್ನು ಮೇಲ್ಗಡೆ ಲಟ್ಟಿಸ್ಕೋಬೇಕಾಗುತ್ತೆ. ಸೊ ಲಟ್ಟಿಸ್ಕೊಳ್ಳೋದ್ರಿಂದ ಇದಷ್ಟನ್ನು ಕೂಡ ಹಿಟ್ಟಲ್ಲಿ ಹದ್ಕೊಬಿಡುತ್ತೆ, ನೀಟಾಗಿ ಬೀಳೋದಿಲ್ಲ ಕೆಳಗಡೆ. ಸೊ 2 ಸತಿ ಈ ಥರ ಲಟ್ಟಣಿಗೆಯಲ್ಲಿ ಈ ಥರ ನಾವು ಅದನ್ನು ಮಾಡಿಕೊಂಡ್ರೆ ಆಯಿತು. ಅದು ಹಿಟ್ಟಲ್ಲಿನೇ ಗ್ರಿಪ್ಪಾಗಿ ಇರುತ್ತೆ. ನೆಕ್ಸ್ಟು ಇದನ್ನು ನಾವು ಬೇಕ್ ಮಾಡ್ಕೋಬೇಕು. ಕಾದಿರೋ ಪ್ಯಾನ್ ಮೇಲೆ ಹಾಕೋಕ್ಕೂ ಮುಂಚೆನೇ ಮೈದಾ ಏನು ಲಟ್ಟಿಸ್ಕೊಂಡಿರ್ತೀವಿ ಅಲ್ವಾ, ಇದರ ಹಿಂದಿನಗಡೆ ನಾವು ಈ ಥರ ವಾಟರ್ನ ಹಾಕೋಬೇಕು. ಸೊ ಈ ಥರ ವಾಟರ್ನ ಹಾಕ್ಕೊಂಡ್ರೆ ಕಾದಿರೋ ಹಂಚು ಮೇಲೆ ಹಾಕಿದಾಗ ಬೇಗನೆ ಬಿಡೋದಿಲ್ಲ. ನಾನ್ನ ನಾವು ಬೇಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ನೀರನ್ನ ನಾವು ಹಚ್ಕೋಬೇಕು. ನೆಕ್ಸ್ಟು ಇದನ್ನು ಕಾದಿರೋ ಪ್ಯಾನ್ ಮೇಲೆ ಈ ಥರ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೊಂಡು ಆದಮೇಲೆ ಬಬಲ್ಸ್ ಬಂದಮೇಲೆ ಈ ಥರ ಉಲ್ಟಾ ಮಾಡಿನೂ ಕೂಡ ಇದನ್ನು ಬೇಕ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿಕೊಂಡ್ರೆ 2 ಸೈಡ್ ಕೂಡ ಸೇಮ್ ಹೋಟೆಲಲ್ಲಿ ಸಿಗುವಂತಹ ನಾನ್ ರೆಡಿಯಾಗಿಬಿಡುತ್ತೆ, ಬಟರ್ ನಾನು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಾವು ಹಾಕ್ಕೊಂಡ್ರೆ ಮುಂಚೆ ನೀರು ಹಾಕಿದ್ವಲ್ಲ, ಈ ಥರ ಉಲ್ಟಾನ ಮಾಡಿ ಬೇಕ್ ಮಾಡುವಾಗ ಅದು ಬೇಗನೆ ಪ್ಯಾನಿಂದ ಬಿಡೋದಿಲ್ಲ. ಸೊ ಹಾಗಾಗಿ ಆ ಥರ ವಾಟರ್ನ ಹಾಕ್ಕೊಂಡು ಈ ಥರ 2 ಸೈಡ್ ಕೂಡ ಅದನ್ನು ಬೇಕ್ ಮಾಡಿಕೊಂಡು ಮೇಲ್ಗಡೆ ಬಟರ್ನ ಹಚ್ಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲಿ ಅಂತಹ ಬಟರ್ ನಾನ್ ನಮಗೆ ಅದೇ ಟೇಸ್ಟ್ ಮನೆಯಲ್ಲಿ ಸಿಗುತ್ತೆ. ಮಾಡ್ಕೊಳ್ಳೋದು ತುಂಬಾ ಈಸಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.